ಮೊದಲು ಏನು ನಿರ್ಧಾರ ಮಾಡಿದ್ದೀರಾ ಎನ್ನುವುದನ್ನು ಹೇಳಿ ಎಂದಳು ಸಾಕ್ಷಿ ಆತಂಕದಿಂದ. ವಿಷಯ ಹೇಳಲೇಬೇಕು ಎಂದು ನಿರ್ಧಾರ ಮಾಡಿದವನಿಗೆ ಈಗ ಹೇಳಲು ಬಾಯಿ ಬರುತ್ತಿಲ್ಲ. ಎಲ್ಲರೂ ಏನು ತಿಳಿಯುತ್ತಾರೋ ಎನ್ನುವ ಭಯ ಅಲ್ಲದೆ ಅದಕ್ಕೆ ಅಪ್ಪ ಅಮ್ಮ ಒಪ್ಪಲಿಲ್ಲ ಎಂದರೆ ತಮ್ಮ ಮಗ ಬದಲಾಗುವುದನ್ನು ಯಾವ ತಂದೆ ತಾಯಿ ಒಪ್ಪುತ್ತಾರೆ? ಅದು ಸಾಕ್ಷಿ. ನಾನು ಟ್ರಾನ್ಸ್ ವುಮನ್ ಆಗ್ಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ಆಗಿದ್ದಾಗಲಿ ಎಂದು ಕಣ್ಣು ಮುಚ್ಚಿ ತಡೆದು ನೋಡಿದನು. ಅವನು ಏನು ಹೇಳಿದ ಎಂದು ರಾಮಚಂದ್ರರು ಲಲಿತಾ ಇಬ್ಬರಿಗೂ ಅರ್ಥವಾಗಲಿಲ್ಲ. ಆದರೆ ಸಾಕೇತ್, ಹೇಮಾ, ಸಾಕ್ಷಿ ಮೂವರಿಗೂ ಆಘಾತವೇ ಆಯಿತು. ಸಾಕ್ಷಿಗಂತೂ ತನ್ನ ಕಿವಿಯಲ್ಲಿ ಕೇಳಿದ್ದನ್ನು ನಂಬಲಾಗುತ್ತಿಲ್ಲ. ನವನೀತನ ಬಳಿಗೆ ಬಂದವಳು, ನೀವು ಏನು ಮಾತಾಡ್ತಿದ್ದೀರಿ ಎನ್ನುವ ಅರಿವಿದೆಯಾ? ಈಗ ಎಲ್ಲವೂ ಸರಿ ಇದೆಯಲ್ಲ, ಅತ್ತೆ ಮಾವ ಕೂಡ ಇದಕ್ಕೆ ಒಪ್ಪಿದ್ದಾರೆ, ಅಂಥದ್ರಲ್ಲಿ ಏನಿದು ನಿಮ್ಮ ಹುಚ್ಚಾಟ ಎಂದು ಏರು ಧ್ವನಿಯಲ್ಲಿ ಹೇಳಿದಳು. ಅವನ ನಿರ್ಧಾರ ಸಾಕ್ಷಿಗೆ ಸಹ್ಯವಾಗಲಿಲ್ಲ. ಇಲ್ಲ ಸಾಕ್ಷಿ, ಸಮಾಜಕ್ಕೆ ಹೆದರಿ ಇಷ್ಟು ವರ್ಷದಿಂದ ನನಗೆ ನಾನೇ ಮೋಸ ಮಾಡಿಕೊಳ್ಳುತ್ತಿದ್ದೇನೆ ಎನಿಸುತ್ತಿದೆ. ನನ್ನ ಫೀಲಿಂಗ್ಸ್ ನ ಬಲವಂತವಾಗಿ ತಡೆ ಹಿಡಿಯುತ್ತಿದ್ದೇನೆ. ನನ್ನ ಬದುಕು ಇದಲ್ಲ ಎಂದು ನನ್ನ ಆತ್ಮ ಒತ್ತಿ ಒತ್ತಿ ಹೇಳುತ್ತಿದೆ. ನಾನು ಇಷ್ಟು ದಿನ ಒಂದು ರೀತಿ ಪಂಜರದಲ್ಲಿ ಇರುವ ಪಕ್ಷಿಯ ಹಾಗೆ ಬದುಕಿದ್ದೇನೆ. ಅದಕ್ಕೆ ನನಗೂ ಕೂಡ ಫ್ರೀಡಮ್ ಬೇಕು ಎನಿಸುತ್ತಿದೆ. ಒಳಗೆ ಬಲವಂತದಿಂದ ಅದುಮಿಟ್ಟುಕೊಳ್ಳುವ ಫೀಲಿಂಗ್ಸ್ ಅನ್ನು ಹೊರಗೆ ಹಾಕಬೇಕು ಅನಿಸುತ್ತಿದೆ. ನನ್ನ ಒಳಗೆ ಏಳುತ್ತಿರುವ ಅಲೆಗಳಿಗೆ ಮುಕ್ತಿ ಕೊಡಬೇಕು ಎಂದು ಅನಿಸುತ್ತಿದೆ. ಅದಕ್ಕೆ ಈ ನಿರ್ಧಾರ ಮಾಡಿದ್ದೇನೆ ಎಂದನು. ಅಂದ್ರೆ ಟ್ರಾನ್ಸ್ ವುಮನ್ ಆಗಿ ಬೀದಿಗಿಳಿದು ರಸ್ತೆ ಬದಿಯಲ್ಲಿ ಚಪ್ಪಾಳೆ ತಟ್ಟುತ್ತಾ ಚಂದ ಎತ್ತಬೇಕು ಎಂದುಕೊಂಡಿದ್ದೀರಾ ಎಂದಳು ಕೋಪದಲ್ಲಿ. ಅವಳ ಮಾತು ಕೇಳಿದವನು, ಸ್ಟಾಪ್ ಇಟ್ ಸಾಕ್ಷಿ, ನನಗೆ ನಾನು ಏನು ಎನ್ನುವುದು ಗೊತ್ತು. ನಾನೊಬ್ಬ ನಪುಂಸಕ ಶಿಖಂಡಿ, ಆದ್ರೆ ಬೀದಿಗೆ ಇಳಿಯುವವನಲ್ಲ. ಯಾಕೆ? ಟ್ರಾನ್ಸ್ ವುಮನ್ ಆದವರು ಯಾರು ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ಬದುಕುತ್ತಿಲ್ಲವಾ? ನನ್ನ ಜೀವ ಇರುವವರೆಗೂ ಯಾರ ಮುಂದೆಯೂ ಕೈ ಚಾಚುವುದಿಲ್ಲ. ದುಡಿದು ತಿನ್ನುತ್ತೇನೆ. ಇಡೀ ಸಮಾಜವೇ ಅವರನ್ನು ದೂಷಿಸಿದರೂ ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತಿದ್ದಾರಲ್ಲ, ಅವರ ಸಾಲಿಗೆ ನಾನು ಸೇರ್ಬೇಕು. ಅದಕ್ಕೂ ಮೊದಲು ನಾನು ಬದಲಾಗಬೇಕು. ಇಷ್ಟು ದಿನ ಹೇಗೆ ಬದುಕಿದ್ದೀನಿ ಎಂದು ನಿಮಗೂ ಗೊತ್ತು. ಇನ್ಮೇಲೆ ಹಾಗೆ ಬದುಕುವುದಿಲ್ಲ. ನಾನು ಕೂಡ ನನ್ನ ವರ್ಗಕ್ಕೆ ಹೆಮ್ಮೆಯಿಂದ ಸೇರ್ತೀನಿ ಎಂದನು. ಇಬ್ಬರು ಏನು ಮಾತನಾಡುತ್ತಿದ್ದಾರೆ ಎಂದು ತಿಳಿಯದೆ ಲಲಿತಾ ರಾಮಚಂದ್ರರು ಎದ್ದು ನಿಂತು ಅವರಿಬ್ಬರನ್ನೇ ನೋಡುತ್ತಿದ್ದರು. ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ತಿಳಿಯದ ಮುಗ್ಧರು ಅವರು. ಮೊದಲಿಗೆ ಕೋಪ ಮಾಡಿಕೊಂಡವಳಿಗೆ ನಂತರ ನವನೀತ್ ಹೇಳಿದ್ದು ಅಷ್ಟೂ ಕೂಡ ಸತ್ಯ ಎನಿಸಿತು. ಜೀವನದಲ್ಲಿ ಒಂದು ಗಂಡು ಅಥವಾ ಹೆಣ್ಣು ಇಬ್ಬರು ಸ್ವತಂತ್ರವಾಗಿ ಬದುಕಬೇಕು, ನಮ್ಮಿಷ್ಟದಂತೆ ಬದುಕಬೇಕು, ನಮ್ಮ ಆಸೆ ಕನಸುಗಳನ್ನು ಪೂರೈಸಬೇಕು ಎಂದು ಆಸೆ ಪಡುತ್ತಿದ್ದಾರೆ. ಅಂಥದ್ರಲ್ಲಿ ಇವರು ಆಸೆ ಪಡುವುದರಲ್ಲಿ ತಪ್ಪಿಲ್ಲ ಎನಿಸಿ ನವನೀತ್ನ ವ್ಯಕ್ತಿತ್ವ ತಿಳಿದಿದ್ದರೂ ಕೂಡ ತಾನು ಹಾಗೆಲ್ಲ ಮಾತನಾಡಿದ್ದಕ್ಕೆ ತನ್ನೊಳಗೆ ಬೇಸರ ಮಾಡಿಕೊಂಡವಳು, ಸಾರಿ ನವನೀತ್, ಕೋಪದ ಕೈಗೆ ಬುದ್ಧಿ ಕೊಟ್ಟು ಹಾಗೆಲ್ಲ ಮಾತನಾಡಿದೆ ಎಂದಳು. ಪರವಾಗಿಲ್ಲ ಸಾಕ್ಷಿ, ನಾನು ಇವತ್ತು ಇಲ್ಲಿ ಈ ವಿಷಯ ಮಾತನಾಡುತ್ತಿರುವುದಕ್ಕೆ ಕಾರಣ ಇದೆ. ನೀವು ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀರಾ ಎಂದವನು ಅವನ ತಂದೆ ತಾಯಿ ಇಬ್ಬರ ಕಡೆಗೂ ನೋಡುತ್ತಾ, ಅಪ್ಪ ಅಮ್ಮನಿಗೆ ಬಿಡಿಸಿ ಹೇಳಿದ್ರೆ ಅವರು ಖಂಡಿತ ಇದಕ್ಕೆ ಒಪ್ಪುವುದಿಲ್ಲ. ನೀವು ಅವರನ್ನು ಒಪ್ಪಿಸ್ತೀರಾ ಎನ್ನುವ ನಂಬಿಕೆಯಿಂದ ಹೇಳ್ತಿದ್ದೀನಿ. ಹೇಳಿ ಅವರನ್ನು ಒಪ್ಪಿಸ್ತೀರಾ ಅಲ್ವಾ ಎಂದವನ ಮಾತು ಕೇಳಿದ ರಾಮಚಂದ್ರರು, ನವ, ಏನೋ ಇದು, ನೀವಿಬ್ರು ಏನು ಮಾತಾಡ್ತಿದ್ದೀರಾ ಎಂದು ನನಗೆ ನಿಜವಾಗಿಯೂ ಅರ್ಥ ಆಗ್ತಿಲ್ಲ. ನೀನು ಯಾವುದರ ಬಗ್ಗೆ ಮಾತಾಡ್ತಿದ್ದೀಯಾ? ಅದೇನೇನೋ ಹೇಳ್ತಿದ್ದೀಯಾ? ಹಾಗಂದ್ರೆ ಏನು ಎಂದರು ಆತಂಕದಲ್ಲಿ. ಅವನು ಏನು ಮಾತನಾಡದೆ ಸಾಕ್ಷಿಯ ಮುಖ ನೋಡಿದನು. ಸಾಕ್ಷಿ, ಅವನು ಏನು ಮಾತನಾಡುತ್ತಿಲ್ಲ, ನೀನಾದ್ರೂ ಹೇಳು. ನಾವು ಯಾವುದಕ್ಕೆ ಒಪ್ಪುವುದಿಲ್ಲ ಎಂದು ಹೇಳುತ್ತಿದ್ದಾನೆ, ಅದೇನು ಹೇಳು ಎಂದರು. ಗಂಡನ ಮಾತಿಗೆ ಧ್ವನಿ ಸೇರಿಸಿದ ಲಲಿತಾ ಅವರು, ಸಾಕ್ಷಿ, ನೀವಿಬ್ಬರು ಮಾತನಾಡುತ್ತಿರುವುದು ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ, ಅದೇನು ಹೇಳು ಎಂದರು. ಮುಂದೆ ಬಂದ ಸಾಕೇತ್, ಸಾಕ್ಷಿ, ನವನೀತ್ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಇನ್ನು ಅವನ ನಿರ್ಧಾರವನ್ನು ಬೇಡ ಎಂದು ಹೇಳಲು ಆಗುವುದಿಲ್ಲ. ಇಷ್ಟು ದಿನ ಹೆದರಿಕೆಯಿಂದ ಬದುಕಿದ್ದಾನೆ. ಇನ್ನು ಮುಂದೆಯಾದ್ರೂ ಅವನ ಜೀವನ ಅವನು ಮಾಡಲಿ. ಅತ್ತೆ ಮಾವ ಇಬ್ಬರಿಗೂ ನೀನೇ ಹೇಳು ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಗೆ ಹೊರಟನು. ಸಾಕ್ಷಿಯ ಕೈ ಹಿಡಿದ ನವನೀತ್, ಪ್ಲೀಸ್ ಸಾಕ್ಷಿ, ನೀವೇ ಮಾತಾಡಿ ಎಂದವನು ತಾನು ಕೂಡ ಅಲ್ಲಿ ಇರಲು ಮನಸ್ಸಾಗದೆ ಹೊರಗೆ ಹೊರಟನು. ಇತ್ತ ಹೊರಗೆ ಬಂದ ಸಾಕೇತ್ ತನ್ನ ಮೊಬೈಲ್ ತೆಗೆದು ಅನುರಾಗನಿಗೆ ಕರೆ ಮಾಡಿದನು. ಸಾಕ್ಷಿ ಮದುವೆಯಾಗುವುದಿಲ್ಲ ಎಂದು ನಿರಾಕರಿಸಿದ್ದರಿಂದ ಅದೇ ಯೋಚನೆಯಲ್ಲಿ ರಾತ್ರಿ ಕೋಣೆ ಸೇರಿದವನು ಇನ್ನೂ ಹೊರಗೆ ಬಂದಿರಲಿಲ್ಲ. ತನ್ನ ಫೋನ್ ಸದ್ದು ಮಾಡಿದರೂ ಕೂಡ ಅದರ ಪರಿವೇ ಇಲ್ಲ ಅವನಿಗೆ. ತನ್ನದೇ ಆಲೋಚನೆಯಲ್ಲಿ ಮುಳುಗಿದವನಿಗೆ ಅದರ ಸದ್ದು ಅವನ ಕಿವಿಗೆ ರಾಚಲೇ ಇಲ್ಲ. ಅನುರಾಗ್ ಕರೆ ಸ್ವೀಕರಿಸದೆ ಇರುವುದನ್ನು ನೋಡಿ ಬ್ಯುಸಿ ಇರಬೇಕು ಎಂದುಕೊಂಡವನು ಮತ್ತೊಮ್ಮೆ ಕರೆ ಮಾಡಿದನು. ಫೋನ್ ಬಿಡದೆ ಸದ್ದು ಮಾಡಿದ್ದರಿಂದ ಆಗಷ್ಟೇ ಅವನ ಕಿವಿಗೆ ರಾಚಿತು. ಮಲಗಿದ್ದವನು ಎದ್ದು ಫೋನ್ ನೋಡಿದರೆ ಸಾಕೇತ್ ಕರೆ ಮಾಡುತ್ತಿರುವುದು ನೋಡಿ ಕರೆ ಸ್ವೀಕರಿಸಿ ಹಲೋ ಎಂದನು. ಹಲೋ ಅನುರಾಗ್,
ನಿಮಗೆ ಒಂದು ಖುಷಿಯ ವಿಚಾರ ಇದೆ ಎಂದನು. ಏನದು ಹೇಳಿ ಎಂದವನ ಧ್ವನಿಯಲ್ಲಿ ಯಾವ ವಿಷಯ ಎನ್ನುವ ಕುತೂಹಲ ಕೂಡ ಇರಲಿಲ್ಲ. ಬೆಳಿಗ್ಗೆಯಷ್ಟೇ ಸಾಕ್ಷಿ ನಿಮ್ಮನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಾಳೆ. ನನಗಂತೂ ಅವಳು ಮತ್ತೆ ನಿಮ್ಮನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದನ್ನು ಕೇಳಿ ಬಹಳ ಸಂತೋಷವಾಯಿತು ಎಂದನು. ಸಾಕೇತ್ ಖುಷಿಯಲ್ಲಿ ವಿಷಯವನ್ನು ಹೇಳಿದರೆ ಇತ್ತ ಅನುರಾಗನಿಗೆ ಆ ವಿಷಯ ಕೇಳಿ ಯಾವುದೇ ಉತ್ಸಾಹ ಮೂಡಲಿಲ್ಲ. ಹೌದಾ, ಸಾಕ್ಷಿ ಅವರಿಗೆ ನನಗೆ ಕಾಲ್ ಮಾಡಲು ಹೇಳಿ ಎಂದವನು ಕರೆ ತುಂಡರಿಸಿದನು. ಅನುರಾಗ್ನ ನಡೆಯಿಂದ ಸಾಕೇತನಿಗೆ ಅನುಮಾನ ಮೂಡಿತು. ತಾನು ಅಷ್ಟು ಖುಷಿಯ ವಿಚಾರ ಹೇಳಿದರೂ ಕೂಡ ಖುಷಿಯಾಗಿ ಮಾತನಾಡದೆ ಅದೇ ಬೇಸರದಲ್ಲಿ ಮಾತನಾಡುತ್ತಿರುವುದನ್ನು ನೋಡಿ ಏನಾಯ್ತು, ಯಾಕೆ ಹೀಗಿದ್ದಾನೆ ಎಂದುಕೊಂಡನು. ಸಾಕೇತ್ ಮಾತನಾಡುವಾಗ ನವನೀತ್ ಅಲ್ಲಿಯೇ ನಿಂತಿದ್ದನು. ಸಾಕೇತ್ ಮುಖ ಚಹರೆ ಬದಲಾಗಿದ್ದನ್ನು ನೋಡಿ ಏನಾಯ್ತು ಭಾವ ಎಂದನು. ಅವನಲ್ಲಿ ಮುಚ್ಚುಮರೆ ಮಾಡದೆ ಅನುರಾಗ್ ಮಾತನಾಡಿದ್ದನ್ನು ಹೇಳಿದನು. ಹೌದಾ, ಅವರು ಈ ರೀತಿ ಹೇಳಿದ್ರ? ಏನಿಲ್ಲ ಭಾವ, ಸಾಕ್ಷಿ ಮೊದಲು ಅವರನ್ನು ಮದುವೆಯಾಗುವುದಿಲ್ಲ ಎಂದರಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದಾರೆ ಅಷ್ಟೇ. ನೀವೇನು ಯೋಚಿಸ್ಬೇಡಿ, ಈ ಮದುವೆ ನಡೆದೇ ನಡೆಯುತ್ತೆ ಎಂದು ಸಾಕೇತ್ಗೆ ಭರವಸೆ ನೀಡಿದನು ನವನೀತ್. ಸಾಕ್ಷಿ, ನವ ನೋಡಿದ್ರೆ ನೀನು ವಿಷಯ ಹೇಳ್ತೀಯಾ ಎಂದು ಹೊರಗೆ ಹೋದ. ನೀನು ನೋಡಿದ್ರೆ ಮೌನವಾಗಿ ನಿಂತಿದೀಯಲ್ಲ, ಯಾವ ವಿಷಯ ಹೇಳು? ಕ್ಷಣಕ್ಕೂ ನನಗೆ ಆತಂಕ ಹೆಚ್ಚುತ್ತಿದೆ ಎಂದರು ಲಲಿತಾ. ಸಾಕ್ಷಿ, ನೀನು ಎಷ್ಟು ಯೋಚಿಸಿದರೂ ಅಷ್ಟೇ, ಇವರಿಗೆ ವಿಷಯ ಹೇಳಲೇಬೇಕು, ಬೇಗ ಅವರಿಗೆ ವಿಷಯವನ್ನು ಅರ್ಥ ಮಾಡಿಸು ಎಂದಳು ಹೇಮ. ಅವಳ ಮಾತಿಗೆ ತಲೆಯಾಡಿಸಿದವಳು ಅವರ ಎದುರಿಗೆ ನಿಂತು, ಅತ್ತೆ, ಮಾವ, ನೀವು ಮಂಗಳಮುಖಿಯರನ್ನು ನೋಡಿದ್ದೀರಲ್ಲ ಎಂದಳು. ಲಲಿತಾ ಅವರಿಗಿಂತ ಮೊದಲೇ, ಹೌದು ಸಾಕ್ಷಿ, ವಾರಕ್ಕೆ ಒಮ್ಮೆ ನಮ್ಮ ಅಂಗಡಿಗೆ ಬರ್ತಾರೆ. ಈಗ ಯಾಕೆ ಅವರ ವಿಷಯ ಹೇಳುತ್ತಿದೀಯಾ ಎಂದರು ರಾಮಚಂದ್ರರು. ಮಾವ, ಅವರೆಲ್ಲ ಮೊದಲು ಹುಡುಗರಾಗಿದ್ದವರು, ಅಂದ್ರೆ ಅವರ ಮನೆಗಳಲ್ಲಿ ಗಂಡು ಮಗ ಎಂದು ಬೆಳೆದವರು. ಆಮೇಲೆ ಅವರಿಗೆ ಯಾವಾಗ ನಾವು ಹೆಣ್ಣು ಅಲ್ಲ ಗಂಡು ಅಲ್ಲ ಎಂದು ತಿಳಿಯಿತೋ ಆಗ ಅವರು ಟ್ರೀಟ್ಮೆಂಟ್ ತಗೊಂಡು ಆ ರೀತಿ ಬದಲಾಗಿರುವುದು ಎಂದಳು. ಅವಳ ಮಾತು ಕೇಳಿ ಲಲಿತಾ ಹಾಗೂ ರಾಮಚಂದ್ರರು ಇಬ್ಬರಿಗೂ ಸಿಡಿಲೆರಗಿದಂತಾಯಿತು. ಸಾಕ್ಷಿ, ನೀನು ಏನು ಹೇಳುತ್ತಿರುವುದು? ಅಂದ್ರೆ ನನ್ನ ಮಗ ಕೂಡ ಈಗ ಹಾಗೆ ಎಂದು ಹೇಳಿದವರು ಮುಂದಿನ ಪದವನ್ನು ಹೇಳಲು ಆಗದೆ ಸೆರಗನ್ನು ಬಾಯಿಗೆ ಅಡ್ಡ ಇರಿಸಿ ದುಃಖಿಸತೊಡಗಿದರು. ಸಾಕ್ಷಿ, ಏನಮ್ಮ ನೀನು ಹೇಳುತ್ತಿರುವುದು? ನನ್ನ ಮಗ ಕೂಡ ಹಾಗೆ ಆಗುವುದು ಅಂದ್ರೆ ಏನು? ಇಲ್ಲ, ಖಂಡಿತ ನಾನು ಇದಕ್ಕೆ ಒಪ್ಪುವುದಿಲ್ಲ. ಅವನು ನನ್ನ ಮಗ, ಯಾವತ್ತೂ ನನ್ನ ಮಗನಾಗಿಯೇ ಇರುತ್ತಾನೆ ಎಂದರು. ಹೌದು ಸಾಕ್ಷಿ, ನನ್ನ ಮಗನನ್ನು ನಾನು ಸೀರೆಯಲ್ಲಿ ನೋಡುವುದು ಅದು ಎಂದಿಗೂ ಸಾಧ್ಯವಿಲ್ಲ. ಅವನು ಈಗ ಹೇಗಿದ್ದಾನೆ ಮುಂದೆ ಕೂಡ ಹಾಗೆಯೇ ಇರುತ್ತಾನೆ ಎಂದು ಲಲಿತಾ ಅವರು ಕೂಡ ಹೇಳಿದರು. ಈಗ ಅವರಿಗೆ ಹೇಗೆ ಹೇಳಿ ಅರ್ಥ ಮಾಡಿಸುವುದು ಎಂದು ತಿಳಿಯದೆ ಸಾಕ್ಷಿ ಧರ್ಮ ಸಂಕಟಕ್ಕೆ ಸಿಲುಕಿದಳು. ಹಾಗಲ್ಲ ಆಂಟಿ, ನವನೀತನಿಗೆ ಹುಡುಗನ ಹಾಗೆ ಇರಲು ಇಷ್ಟವಾಗುತ್ತಿದೆ. ಅವನು ಅದನ್ನೇ ಹೇಳುತ್ತಿರುವುದು. ಇಷ್ಟು ದಿನ ಅಂಜಿಕೆಯಿಂದ ಹೆದರಿಕೆಯಿಂದ ಹಾಗೆ ಇದ್ದೆ, ಇನ್ನು ಮುಂದೆ ನನ್ನಿಂದ ಹಾಗೆ ಇರಲು ಆಗುವುದಿಲ್ಲ ಎಂದು ಹೇಳಿದ್ದನ್ನು ನೀವೇ ಕೇಳಿದ್ರಲ್ಲ. ಹಾಗೆ ಇದ್ರೂ ಕೂಡ ಅವನ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಈಗ ವಿಷಯ ನಿಮಗೆ ತಿಳಿದಿದೆ, ಊರಿಗೆ ಬಂದವಳು ನೀರಿಗೆ ಬರುವುದಿಲ್ವಾ ಎಂದು ಹೇಳುವ ಹಾಗೆ ನಿಮ್ಮ ಮಗನ ವಿಷಯ ಎಲ್ಲರಿಗೂ ತಿಳಿದೇ ತಿಳಿಯುತ್ತದೆ. ಮತ್ತೆ ಇನ್ನು ಯಾಕೆ ಅವನು ಅಂಜಬೇಕು? ಅವನಿಗೆ ಇಷ್ಟ ಬಂದ ಹಾಗೆ ಇರಲಿ ಬಿಡಿ ಎಂದಳು ಹೇಮ. ಹಾಗಲ್ಲಮ್ಮ, ಇಷ್ಟು ವರ್ಷ ಅವನು ನನ್ನ ಮನೆಯ ಮಗ ಎಂದು ಬೆಳೆಸಿದ್ದೇನೆ. ಇನ್ನು ಮುಂದೆ ಅವನು ಸೀರೆ ಉಡುವುದನ್ನು, ಹೆಣ್ಣು ಮಕ್ಕಳ ಬಟ್ಟೆ ಹಾಕುವುದನ್ನು ಸೀರೆ ನನ್ನಿಂದ ಸಹಿಸಲು ಆಗುವುದಿಲ್ಲ ಎಂದವರ ರಾಮಚಂದ್ರರ ಗಂಟಲು ಕಟ್ಟಿದಂತಾಯಿತು. ದುಃಖ ಒತ್ತರಿಸಿ ಬಂದರೂ ಕೂಡ ಪ್ರಯಾಸದಲ್ಲಿ ತಡೆದವರು, ಮಾವ, ಇದನ್ನೆಲ್ಲ ನೀವು ಅಭ್ಯಾಸ ಮಾಡಿಕೊಳ್ಳಲೇಬೇಕು. ಈಗ ನಿಮ್ಮ ಮಗ ಬದುಕಿಲ್ಲ, ಸತ್ತು ಹೋಗಿದ್ದಾರೆ ಎಂದು ಪ್ರತಿದಿನ ನೀವೆಷ್ಟು ನೋವು ಅನುಭವಿಸುತ್ತಿದ್ರಿ ಹೇಳಿ. ಈಗ ಅದೇ ಮಗ ಬದುಕಿ ಬಂದಿದ್ದಾರೆ, ಆ ಖುಷಿ ಸಾಕಲ್ವಾ ನಿಮ್ಗೆ ಜೀವಿಸಲು? ಅವರೇನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಿಲ್ಲ. ಟ್ರಾನ್ಸ್ ವುಮನ್ ಆದ್ರೂ ಕೂಡ ಅವರು ನಿಮ್ಮ ಜೊತೆಯಲ್ಲಿಯೇ ಇರುತ್ತಾರೆ ಎಂದವಳು ಅವರನ್ನು ಒಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಳು. ನವನೀತ್ ಅವರನ್ನು ಒಪ್ಪಿಸುವ ಜವಾಬ್ದಾರಿಯನ್ನು ಅವಳಿಗೆ ನೀಡಿದ್ದಾನೆ. ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಿದೆ ಈಗ ಅವಳು. ಮುಂದುವರಿಯುವುದು. ಧನ್ಯವಾದಗಳು.